ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಬ್ಲಾಗ್. ಇವತ್ತು ಬಂದು ಏನು ಗೊತ್ತಾ, ಇದ್ದಿದ್ದು ಆಯಿತು, ಮಗನ ಸ್ಕೂಲ್ ಕಳಿಸಿದ್ದು ಆಯಿತು. ಇವತ್ತಿನ ಬ್ಲಾಗಲ್ಲಿ ಬಂದು ಏನು ಡೈಲಿ ಏನು ಬ್ಲಾಗ್ ಮಾಡೋದಂತಲೇ ಒಂದು ಯೋಚನೆ. ಬ್ಲಾಗ್ ಅಂತ ಬಂದರೆ ಅಲ್ಲಿ ಹೋಗೋದು ಬರೋದು, ವಿಡಿಯೋ ಶೂಟ್ ಮಾಡಬೇಕಾಗುತ್ತೆ, ಇಲ್ಲ ಮನೇಲಿ ಮಾಡೋ ಕೆಲಸಗಳನ್ನೇ ಶೂಟ್ ಮಾಡಬೇಕಾಗುತ್ತೆ. ಬಟ್ ನಾನು ಇವತ್ತೇನು ಮಾಡ್ತಿದ್ದೀನಿ ಗೊತ್ತಾ, ನನ್ನ ಬ್ಲಾಗಲ್ಲಿ ಹೀರೆಕಾಯಿದು ಸಾಂಬಾರು ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ತುಂಬ ಬೇಗ ಮಾರ್ನಿಂಗೇ ಮಾಡಿಟ್ಬಿಟ್ರೆ ಏನು ಗೊತ್ತಾ, ಮಾರ್ನಿಂಗೇ ಬಂದು ನಾವು ಅಡುಗೆನದು ರೆಡಿ ಮಾಡಿಟ್ಬಿಟ್ರೆ ಈವ್ನಿಂಗ್ ಸ್ವಲ್ಪ ಫ್ರೀಯಾಗಿರ್ಬೋದು ಅಂತ ನಾನು ಹೆಂಗೆ ಮಾಡ್ತೀನಿ ಹೀರೆಕಾಯಿ ಸಾಂಬಾರು ಅಂತ 2 ಟೈಪ್ಸ್ ಮಾಡ್ತೀನಿ. ಒಂದು ಬಂದು ಸಾಂಬಾರು ಪುಡಿ ಹಾಕಿ ಮಾಡ್ತೀನಿ, ಇನ್ನೊಂದು ಬಂದು ನಾರ್ಮಲ್ ಮಸಾಲ ರುಬ್ಬಿ ಕೂಡ ಮಾಡ್ತೀನಿ. ಇವತ್ತಿನ ಬ್ಲಾಗು ಆ್ಯಕ್ಚುಲಿ ನನ್ನ ಕ್ಯಾಟ್ ಬಗ್ಗೆ ಎಲ್ಲನೂ ನಾನು ಹೇಳಬೇಕು ಅಂದ್ಕೊತೀನಿ. ಏನು ಮಾಡ್ತಿದ್ದೆ ಗೊತ್ತಾ, ಕಳ್ಳ ನನ್ನ ಮಗ ಇಲ್ಲಿಂದನೇ ತೋರಿಸ್ತೀನಿ ನೋಡಿ. ಅಲ್ಲಿ ಏನೇ ತೊಗೊಂಬಂದಿದ್ದೀನಿ ನಾನು, ಅಯ್ಯೋ ರಾಮ, ಇಲ್ಲಿಂದ ತೋರಿಸ್ತೀನಿ ನೋಡಿ ಒಂದು ನಿಮಿಷ ಏನು ಮಾಡ್ತಿದ್ದಾನೆ ಅಂತ. ಮನೆ ನೋಡಿ ಎಷ್ಟು ಮೆಸ್ಸಿ 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 ಆಗಿದೆ ಮನೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ತಂದಿಟ್ಟಿದ್ದೀನಿ, ಓಕೆನಾ. ಆ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪನ್ನ ಹಾಕಿ ಇಟ್ಕೊಂಡು ಹೆಂಗೆ ಮಾಡ್ತಿದ್ದಾನೆ ನೋಡಿ, ಅದ್ರ ಮೇಲೇ ಮಲಗಿಬಿಟ್ಟಿದ್ದಾನೆ ಅವನು. ಓಕೆ, ನೋಡೋಣ ಏನು ಮಾಡ್ತಿದ್ದೆ ಮೊದಲೇ, ಅದ್ರ ಮೇಲೇ ಬಿದ್ದು ಒದಾಡ್ತಾ ಇದ್ದಾನೆ. ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಮೇಲೆ ನೋಡಿ ಹೆಂಗಿದೆ ನೋಡಿ. ಮನೆ ಫುಲ್ ಮೆಸ್ಸಿ. ಮಾರ್ನಿಂಗು ನನ್ನ ಮಗಳು ಎದ್ದು ಸ್ಕೂಲ್ಗೆ ಹೋದ್ಮೇಲೆ ನಾನು ಕ್ಲೀನ್ ಮಾಡಬೇಕಷ್ಟೇ ಎಲ್ಲ. ನಾನು ಅದಕ್ಕಿಂತ ಮುಂಚೆ ನನಗೇನೂ ಮಾಡೋಕ್ಕಾಗಲ್ಲ, ಆ ಥರ ಆಗಿದೆ. ಇವನು ಬೇರೆ ಏನು ಮಾಡಿರ್ತಾನೆ ಗೊತ್ತಾ, ಮಾರ್ನಿಂಗ್ ಇದ್ದ ತಕ್ಷಣವೇ ವಾಶ್ರೂಮ್ಗೆ ಹೋಗಿರಲ್ಲ, ಎಲ್ಲ ಹೋಗಿ ಫ್ರಿಜ್ ಹತ್ರ ಬಂದು ಗಲೀಜು ಮಾಡಿ ಇಟ್ಬಿಟ್ಟಿರ್ತಾನೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಟಿಫನ್ ರೆಡಿ ಮಾಡ್ತಿದ್ದೀನಿ. ಟೈಮ್ ಬಂದು ಆಲ್ಮೋಸ್ಟ್ ಇವಾಗ 9:30 ಆಗಿದೆ. ಬನ್ನಿ ಇವಾಗ ನಾನು ಹೀರೆಕಾಯಿ ಸಾರು ಹೆಂಗೆ ಮಾಡ್ತೀನಿ ಅಂತ ನೋಡೋಣ. ನಾನು ಸ್ಮೋಕ್ ಇದೆಲ್ಲ ಬ್ಲಾಗ್ಸ್ ಅಪ್ಲೋಡ್ ಮಾಡೋಣ ಅಂದ್ಕೊತೀನಿ. ಅವನದು ನೋಡಿ ಕಳ್ಳ ನನ್ನ ಮಗ ನೋಡಿ ಏನು ಮಾಡ್ತಿದ್ದಾನೆ ಅಂತ. ಸುಮ್ಮನೆ ಕೊತ್ತಂಬರಿ ಸೊಪ್ಪನ್ನ ಕರಿಬೇವು ಸೊಪ್ಪನ್ನ, ಅವನಿಗೆ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಆಮೇಲೆ ಕ್ಯಾರೆಟ್ ಅಂದರೆ ಇಷ್ಟ ನೋಡಿ. ಸೋಫಾ ಮೇಲೆ ಬಿದ್ದು ಹೆಂಗೆ ಒದ್ದಾಡ್ತಾ ಇರೋದು ಅಂತ. ಕಳ್ಳ ಐ ಥಿಂಕ್ ಕಾಣಿಸ್ತಿದೆ ಅಂದ್ಕೊತೀನಿ ಏನು ಮಾಡ್ತಿದ್ದೀನಿ ಅಂತ ನೋಡಿ. ಯಪ್ಪ ಕಳ್ಳ ನನ್ನ ಮಗನ, ಹಂಗೆ ನೋಡ್ಕೊಳ್ಳಿ ನೀವು. ನಾನು ಹೀರೆಕಾಯಿನೆಲ್ಲ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೋತೀನಿ. ಏನು ಬ್ಲಾಗ್ ಮಾಡೋದು ಡೈಲಿ, ಏನು ಕಂಟೆಂಟ್ ಕೊಡೋದು ಡೈಲಿ. ಕುಕ್ಕಿಂಗ್ ಅಂತ ಸ್ಟಾರ್ಟ್ ಮಾಡಿದೆ, ಬ್ಲಾಗ್ ಅಂತ ಸ್ಟಾರ್ಟ್ ಮಾಡಿದೆ, ಜಸ್ಟ್ ಕುಕ್ಕಿಂಗು ಇಲ್ಲ ಆಚೆ ಹೋಗೋದು, ಇದನ್ನೇ ಕಂಟೆಂಟ್ ಮಾಡಬೇಕಷ್ಟೆ ನೋಡಿ. ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಮೇಲೇ ಹೆಂಗೆ ಮಲ್ಕೊಂಡಿದ್ದಾನೆ ಅಂತಂದರೆ ನಿಮಗೆ ಇಲ್ಲಿಂದನೇ ಈ ಟ್ರೈಪಾಡ್ ಸಮೇತನೇ ತೊಗೊಂಡೋಗಿ ತೋರಿಸ್ಬೇಕಷ್ಟೇ ಇವನನ್ನು ಏನು ಮಾಡ್ತಾವನೆ ಅಂತ. ಕಳ್ಳ ಏನು ಮಾಡ್ತಿದ್ದಾನೆ, ಹೆಂಗೆ ಮಲ್ಕೊಂಡಿದ್ದಾನೆ ನೋಡಿದ್ರಾ ಕಳ್ಳ ಹೆಂಗೆ ಮಲ್ಕೊಂಡಿದ್ದಾನೆ. ಕಳ್ಳ ಆ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಮೇಲೆ ಮಲಗಿರೋದು ಕಳ್ಳ ನನ್ನ ಮಗ ಇವನು, ಗಬ್ಬು ನನ್ನ ಮಗ ಇವನು. ಏನೋ ಫುಲ್ ಫೀಲಿಂಗಲ್ಲಿ ಇವನ ಬಗ್ಗೆ ವೀಡಿಯೋ ಮಾಡೋಣ ಅಂದರೆ ಮಾಡೋಕ್ಕಾಗ್ತಾಯಿಲ್ಲ. ಫುಲ್ ಆ್ಯಂಡ್ ಫುಲ್ ಮೆಸ್ಸಿ ಹೋಮ್ ನೋಡ್ಬೋದು. ಎಲ್ಲ ಹರಡಾಕಿದ್ದೀನಿ ಮಾರ್ನಿಂಗು. ಇವಾಗೇನಿದ್ರು ಅಡುಗೆ ಆದಮೇಲೆ ನಾನು ಫುಲ್ಲು ಕ್ಲೀನ್ ಮಾಡಬೇಕು. ಈ ಫ್ರಿಜ್ ಹತ್ರ ಕೂಡ ನೋಡಿ ಎಲ್ಲ ಗಬ್ಬೆ ಬೆರೆಸಿರ್ತಾನೆ, ಎಲ್ಲ ಫುಲ್ಲು ಕ್ಲೀನ್ ಮಾಡಿದ್ದೀನಿ ಫ್ರಿಜ್ ಹತ್ರ. ಅವನು ಫುಲ್ ಎಲ್ಲ ಗಲೀಜು ಮಾಡಿಬಿಟ್ಟು ಇವಾಗ ಫುಲ್ಲು ನಿದ್ದೆ ಟೈಮು. ಕೊತ್ತಂಬರಿ ಕರಿಬೇವು ಸೊಪ್ಪು ಕ್ಯಾರೆಟ್ ಹತ್ರ ಹೋಗಿ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದಾನೆ. ಇವಾಗ ಬಂದು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬಂದು ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಬೇಳೆನ ಬೇಯಿಸ್ಕೊಬಿಡ್ತೀನಿ. ಬೇಳೆ ಏನಕ್ಕೆ ಅಂತಂದರೆ ಇವಾಗ ಸಾಂಬಾರು ಅಂತಂದಮೇಲೆ ಹುಳಿ ಸಾರು ಅಂತಂದಮೇಲೆ ನಾವು ಬೇಳೆ ಹಾಕಿನೇ ಮಾಡಬೇಕು. ತೊಗರಿಬೇಳೆ ಒಂದು 3 ಹಿಡಿಯಷ್ಟು ತೊಗರಿಬೇಳೆ ತೊಗೊತೀನಿ. ಒಂದು 3 ಟೊಮೆಟೊ ಸ್ಮಾಲ್ ಟೊಮೆಟೊಸ್ನ ಕಟ್ ಮಾಡಿ ಅದರಲ್ಲಿ ಹಾಕ್ಕೊಂಡು ಫಸ್ಟು ಚೆನ್ನಾಗಿ ಬೇಯಿಸ್ಕೊಬಿಡ್ತೀನಿ. ಯಾಕಂದರೆ ಹೀರೆಕಾಯಿ ಸಾಂಬಾರು ಆಗಿರೋದ್ರಿಂದ ಹೀರೆಕಾಯಿ ತುಂಬಾ ಬೇಗನೆ ಬೆಂದೋಗ್ಬಿಡುತ್ತೆ. ಹಂಗಾಗಿ ಹೀರೆಕಾಯಿ ನಾನು ಒಗ್ಗರಣೆ ಬೇಯಿಸ್ಕೊಳ್ಳೋಕ್ಕಿಂತ ಮುಂಚೆನೇ ಈ ಬೇಳೆನ ನಾನು ಬೇಯಿಸ್ಕೊಬಿಡ್ತೀನಿ, ಬೇಗ ಸಾಂಬಾರು ಆಗಲಿ ಅಂತ. ಏನಕ್ಕಂತಂದರೆ ನಾನು ಈ ಟೈಮ್ಗೆ ಮಾರ್ನಿಂಗ್ ಟೈಮ್ ಸಾಂಬಾರು ಮಾಡ್ತಾಯಿದ್ದೀನಿ ಅಂತಂದರೆ ಇನ್ನು ನನ್ನ ಮಗಳು ಸ್ಕೂಲಿಂದ ಬರ್ತಾಳೆ, ಅವಳಿಗೆ ಬೇಕು, ಹಸ್ಬೆಂಡ್ ಬರ್ತಾರೆ, ಅವ್ರಿಗೂ ಸಾಂಬಾರು ಬೇಕು. ಇವಾಗ ನಾನು ಮಾಡಿಲ್ಲ ಅಂತಂದರೆ ಮತ್ತೆ ನನಗೆ ಮಾರ್ನಿಂಗ್ ಮಾಡಿದ್ರೆ ಮತ್ತೆ ಆಫ್ಟರ್ನೂನ್ ಟೈಮೆಲ್ಲ ನನಗೆ ಮಾಡೋಕ್ಕಾಗಲ್ಲ, ನಮ್ಮದೇ ಕೆಲಸ ಇರುತ್ತೆ. ಹಾಗಾಗಿ ನಾನು ಆಫ್ಟರ್ನೂನ್ ಟೈಮ್ ಕೈ ಇಡೋಕ್ಕೋಗಲ್ಲ, ಬೆಳಗ್ಗೆನೇ ಮಾಡಿಟ್ಬಿಟ್ರೆ ಬೆಟರು ಅಂತ ಅನಿಸ್ತು ನನಗೆ. ಅದಕ್ಕೆ ಬೆಳಿಗ್ಗೆ ಬರಬೇಕಾದ್ರೇ ಸ್ವಲ್ಪ ಎಲ್ಲ ತರಕಾರಿ ತೊಗೊಂಡು ಬಂದೆ. ಇವಾಗ ಬಂದು ಫಸ್ಟ್ ಇದನ್ನು ನಾನು ಬೇಯಿಸ್ಕೊತೀನಿ. ಇವಾಗ ಫಸ್ಟು ಒಂದು ಕಡೆ ಅದನ್ನು ಬೇಯಿಸ್ಕೊತೀನಿ. ಅದಾದಮೇಲೆ ನಾನು ಏನು ಮಾಡ್ತೀನಿ ಅಂತಂದರೆ
ಒಗ್ಗರಣೆ ಹಾಕ್ಕೋಬೇಕು. ಒಗ್ಗರಣೆ ಹಾಕ್ಕೋಬೇಕು. ಯಾವುದಕ್ಕಂತಂದರೆ ಇದಕ್ಕೆ ಹೀರೆಕಾಯಿಗೆ ಒಗ್ಗರಣೆ ಹಾಕ್ಕೊಬಿಡ್ತೀನಿ ಫಸ್ಟೇ. ನೀವು ಬೇಕಾದರೆ ಆಮೇಲೆ ಹೀರೆಕಾಯಿ ಎಲ್ಲ ಬೆಂದ ಮೇಲೂ ಕೂಡ ಒಗ್ಗರಣೆ ಹಾಕ್ಕೋಬೋದು. ಸಾಂಬಾರು ಪುಡಿ ಎಲ್ಲ ಹಾಕಿದ್ಮೇಲೆ ಅದು ಕೂಡ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲ ನಾವು ಫಸ್ಟೇ ಹಾಕ್ಕೋತೀವಂದ್ರೂ ಕೂಡ ಹಾಕ್ಕೋಬೋದು. ಇದೆಲ್ಲ ಬಂದು ನೋಡಿ ಗೋರಿಕಾಯಿ, ನಾನು ಈವ್ನಿಂಗು ಪಲ್ಯಗೆ ಗೋರಿಕಾಯಿ ತೊಗೊಂಬಂದ್ಬಿಟ್ಟಿದ್ದೀನಿ. ಏನಾದರೂ ಒಂದು ಪಲ್ಯ ಇರಬೇಕು ಮನೆಯಲ್ಲಿ ಹಸ್ಬೆಂಡ್ಗೆ, ಇಲ್ಲಾಂದರೆ ಬೈತಾರೆ. ಹಾಗಾಗಿ ಅವರು ಔಟ್ ಆಫ್ ಸ್ಟೇಷನ್ ಹೋದಾಗ ನಾವು ಹೆಂಗೋ ಒಂದು ಅಡ್ಜಸ್ಟ್ ಮಾಡಿಕೊಂಡು ಊಟ ಮಾಡ್ಕೊಬಿಡ್ತೀವಿ. ಬಟ್ ಅವ್ರ ಮನೇಲಿದ್ದಾಗ ಕಂಪಲ್ಸರಿ ಊಟ ತಿಂಡಿ ಅಂತೂ ಕಂಪಲ್ಸರಿ ಪಕ್ಕ ಕರೆಕ್ಟಾಗಿರಬೇಕು. ಹಾಗಾಗಿ ಇವಾಗ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಒಗ್ಗರಣೆಗೆ ಬಂದು ಏನು ಕರಿಬೇವು ಸೊಪ್ಪು, ಈರುಳ್ಳಿ ಹಾಕ್ಕೊಂಡೆ, ಒಂದು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡೆ. ಏನಕ್ಕಂದರೆ ಸ್ವಲ್ಪ ಸ್ಪೈಸಿನೆಸ್ಸು, ಸ್ವಲ್ಪ ಫ್ಲೇವರ್ ಎಲ್ಲ ಚೆನ್ನಾಗಿ ಕೊಡಲಿ ಅಂತ. ಇವಾಗ ತೊಳೆದಿರೋಂಥ ಹೀರೆಕಾಯಿನ ನೀಟಾಗಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೀವು ಹೊಸ್ದಾಗಿ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಓಕೆನಾ? ಹಾಗೆ ಲೈಕ್ ಕೂಡ ಕೊಡಿ. ಆದಷ್ಟು ನಾನು ಇನ್ನಷ್ಟು ಬ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಷ್ಟಾಗುತ್ತೋ ಅಷ್ಟು ಡೈಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಚೆನ್ನಾಗಿ ಹಾಕಿ ಸ್ವಲ್ಪ ಸಾಲ್ಟ್ ನಾನು ಯಾವಾಗೂ ಕಲ್ಲುಪ್ಪು ಯೂಸ್ ಮಾಡ್ತೀನಿ. ಸಾಲ್ಟ್ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ವಾಟ್ರ್ ಹಾಕಿ ಬೇಯಿಸ್ಕೊಳ್ಳೋಣ ಇದನ್ನು. ಅಷ್ಟರಲ್ಲಿ ನಮಗೆ ಬಂದು ಇನ್ನೊಂದು ಕಡೆ ಬಂದು ಬೇಳೆ ಬೆಂದಿರುತ್ತಲ್ವ, ಅದನ್ನು ತಗೊಂಡು ಇದರಲ್ಲಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ. ಇದೆಲ್ಲ ತುಂಬ ಈಸಿ ನೀವು ರೆಸಿಪೀಸ್ ಅಂತ ಅನ್ಬೋದು. ಮೂಲಂಗಿ ಸಾಂಬಾರು ಕೂಡ ಇದೇ ಥರ ಮಾಡ್ಬೋದು, ಚೆನ್ನಾಗಿರುತ್ತೆ ನಿಮಗೆ. ಮೂಲಂಗಿ ಸಾಂಬಾರು, ಹೀರೆಕಾಯಿ ಸಾಂಬಾರು, ಕೆಲವೊಂದೆಲ್ಲ ಈ ಥರ ಜಸ್ಟ್ ಸಾಂಬಾರು ಪುಡಿ ಹಾಕ್ಕೊಂಡು ಮಾಡ್ಕೊಂಡ್ರೆ ಸಾಕು, ನಮಗೆ ಚೆನ್ನಾಗಿ ಬರುತ್ತೆ. ಸಾಂಬಾರಿಗೆ ಬಂದು ನೋಡಿ ಬೇಳೆ ನೀಟಾಗಿ ಇದೆಲ್ಲ ಚೆನ್ನಾಗಿ ಬೆಂದೋಯ್ತು. ಬೇಳೆ ಕೂಡ ನೋಡಿ ಚೆನ್ನಾಗಿ ಆಗಿದೆ. ಇದನ್ನು ಫುಲ್ಲು ಸ್ಮ್ಯಾಶ್ ಮಾಡಿ ಇದರಲ್ಲಿ ಹಾಕ್ಕೊಬಿಡ್ತೀನಿ ನಾನು. ಸ್ಮ್ಯಾಶ್ ಮಾಡೋದಕ್ಕೆ ನಾನು ಯೂಸ್ ಮಾಡೋದೇನು ಗೊತ್ತಾ, ಈ ಥರ ಉಡಂದು ಏನು ಮಾಡ್ತೀನಿ ಅಂತಂದರೆ, ಇದೆಯಲ್ವಾ, ಇದು ಜಸ್ಟ್ ಲೈಕ್ ಇದರಲ್ಲೇ ಈ ಮಂತಲ್ಲಿ ಜಸ್ಟ್ ನಾವು ಹಿಂಗೆ ಮಾಡಿಕೊಂಡ್ರೇ ಸಾಕು, ಫುಲ್ ಎಲ್ಲ ಇದಾಗ್ಬಿಡುತ್ತೆ. ಅದೇ ಬೇರೆ ಎಲ್ಲ ಫುಲ್ಲು. ಇವಾಗ ನೋಡಿ ಎಲ್ಲ ಸ್ಮ್ಯಾಶ್ ಮಾಡಿಬಿಟ್ಟು ಇದರಲ್ಲಿ ನೀಟಾಗಿ ಹಾಕ್ಕೊಂಡು ಮಿಕ್ಸಪ್ ಮಾಡೋಣ. ಇವಾಗ ಒಂದು ಸತಿ ಮಿಕ್ಸಪ್ ಮಾಡಿದ್ದಾದಮೇಲೆ ಏನು ಮಾಡಬೇಕು ಗೊತ್ತಾ, ನಾವು ಬಂದು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಳ್ಳೋಣ. ಇದಕ್ಕೆ ಸಾಂಬಾರು ಪುಡಿ, ಹೋಮ್ ಮೇಡ್ ಸಾಂಬಾರು ಪುಡಿ ಆದರೆ ಓಕೆ. ನೀವು ಯಾವ್ದು ಯೂಸ್ ಮಾಡ್ತೀರೋ ಆ ಸಾಂಬಾರು ಪುಡಿನ ಹಾಕ್ಕೊಳ್ಳಿ. ನೋಡಿ ನಾನು ಹಾಕ್ಕೊತಾ ಇದ್ದೀನಿ. ನನಗೆ ಸ್ವಲ್ಪ ಸ್ಪೈಸಿನೆಸ್ಸು, ಸ್ವಲ್ಪ ಫ್ಲೇವರ್ ಎಲ್ಲ ಚೆನ್ನಾಗಿ ಬೇಕು. ಹೋಮ್ ಮೇಡ್ ಸಾಂಬಾರು ಪುಡಿ ಆದರೆ ಒಳ್ಳೆ ಟೇಸ್ಟ್ ಇರುತ್ತೆ. ಅಂಗಡಿಯಲ್ಲಿ ಕೆಲವೊಂದು ಕಡೆ ಚೆನ್ನಾಗಿ ಮಾಡ್ತಾರೆ. ನನಗೆ ಪ್ಯಾಕೆಟ್ ಸಾಂಬಾರು ಪುಡಿ ಅಷ್ಟೊಂದು ಇಷ್ಟ ಆಗೋಲ್ಲ. ಹೋಮ್ ಮೇಡ್ ಮಾಡಿದ್ರೇ ಒಳ್ಳೆ ಫ್ಲೇವರ್ ಆಗಿರ್ಬೋದು, ಎಲ್ಲನೂ ಚೆನ್ನಾಗಿರುತ್ತೆ ಹೋಮ್ ಮೇಡ್ ಬಂದು. ಈಗ ಕೆಲವೊಂದೆಲ್ಲ ಯೂಸ್ ಮಾಡ್ತಾರೆ, ಬಟ್ ಅಂಥ ಟೇಸ್ಟ್ ಬರೋದಿಲ್ಲ ಇದಕ್ಕೆಲ್ಲನೂ. ಉಪ್ಪೆಲ್ಲ ಚೆಕ್ ಮಾಡ್ಕೊಳ್ಳಿ, ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಇಫ್ ಇನ್ ಕೇಸ್ ಯಾವುದಾದ್ರೂ ಕಮ್ಮಿ ಇದ್ದರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ತೀನಿ. ಏನಕ್ಕಂತಂದರೆ ಸ್ವಲ್ಪ ಕಲರ್ ಬೇಕು ನನಗೆ, ಹಾಗಾಗಿ ಅರಿಶಿನ ಪುಡಿ, ಸಾಂಬಾರು ಪುಡಿ, ನೀವೇನಾದರೂ ಸಾಂಬಾರು ಪುಡಿಯಲ್ಲಿ ಸ್ಪೈಸಿನೆಸ್ ಕಮ್ಮಿ ಇದೆ, ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ನೀವು ಆ್ಯಡ್ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಇವಾಗ ಈ ಸಾಂಬಾರು ಫುಲ್ಲು ರೆಡಿ ಆಗ್ತಾಯಿದೆ. ಇದು ಚೆನ್ನಾಗಿ ಕುದಿಸ್ಬಿಟ್ರೆ, ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ರೆ ಇದು ಚೆನ್ನಾಗಿ ಫ್ಲೇವರು ಎಲ್ಲ ಸಕ್ಕತ್ತಾಗಿ ಬಂದಿರುತ್ತೆ. ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ತೀನಿ, ನನಗೆ ಸ್ಪೈಸಿನೆಸ್ ಬೇಕು ಹಂಗಾಗಿ. ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಅದೇ ಹೇಳಿದ್ನಲ್ಲ ಎಲ್ಲ ಪೌಡರ್ ಕೂಡ ಹಾಕ್ಕೊಂಡೆ. ಸ್ವಲ್ಪ ಮಿಕ್ಸಪ್ ಮಾಡಿ ಸೈಡ್ಗೆ ಇಟ್ಬಿಡೋಣ ಇದನ್ನು. ಇನ್ನೊಂದು ಕಡೆ ಸಿಮ್ಮಲ್ಲಿ ಇದು ಬೇಯ್ತಾ ಇರಲಿ. ಅಷ್ಟರಲ್ಲಿ ಬಂದು ನಾನು ಏನು ಮಾಡ್ತೀನಿ ಅಂತಂದರೆ, ಇನ್ನೊಂದು ಕಡೆ ಬಂದು ನಾನು ರೈಸ್ಗೆ ಇಟ್ಕೊತೀನಿ. ಇವಾಗ ಸಾಂಬಾರು ರೆಡಿ ಆಯಿತು, ರೈಸು ರೆಡಿ ಆಯಿತು, ಅಡುಗೆ ಕೆಲಸ ಅಂತೂ ಮುಗೀತು. ನನಗೆ ಅಡುಗೆ ಮಾಡೋದೇ ದೊಡ್ಡ ತಲೆನೋವು. ಏನು ಮಾಡೋದು, ಮಾರ್ನಿಂಗ್ ಇದೆ ಟಿಫನ್ ಏನು ಮಾಡೋದು, ಮಧ್ಯಾಹ್ನ ಆದರೆ ಅಡುಗೆ ಏನು ಮಾಡೋದು, ಸಾಯಂಕಾಲ ಆದರೆ ಅಡುಗೆ ಏನು ಮಾಡೋದು, ಯಾವಾಗೂ ಇದೇ ದೊಡ್ಡ ತಲೆನೋವು ಆಗಿಬಿಟ್ಟಿರುತ್ತೆ ಎಲ್ಲರಿಗೂ. ಓಕೆ, ಇವಾಗ ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅಕ್ಕಿ ವಾಶ್ ಮಾಡಿ ಇಟ್ಕೊಂಡು 1.5 ಗ್ಲಾಸ್ಗೆ ಒಂದು 3 ಗ್ಲಾಸಸ್ ಆಫ್ ವಾಟರ್ನ ಆ್ಯಡ್ ಮಾಡಿ ಇದು ಮಾಡ್ತೀನಿ. ಇದಿಷ್ಟು ಆದಮೇಲೆ ಇವಾಗ ನಾವು ಕುಕ್ಕರ್ ಲಿಡ್ನ ಮುಚ್ಚಿ ನೀಟಾಗಿ 1-2 ವಿಜಿಲ್ ಕೊಡ್ತೀನಿ ನಾನು. ಅಷ್ಟರಲ್ಲಿ ನೋಡಿ ಇಲ್ಲಿ ಸಾಂಬಾರು ಕೂಡ ರೆಡಿ ಆಯಿತು. ನಮ್ಮ ಸಾಂಬಾರು ರೆಡಿ ಆಗಿದೆ. ಈ ಕಡೆ ರೈಸು ಕೂಡ ರೆಡಿ ಆಗುತ್ತೆ, 10 ಮಿನಿಟ್ಸ್ ಅಷ್ಟೇ.
ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ಏನಾದರೂ ಉಪ್ಪು ಕಡಿಮೆ ಇದ್ದರೆ ಉಪ್ಪು ಕಡಿಮೆ ಇತ್ತು ಆ್ಯಕ್ಚುಲಿ, ನಾನು ಸ್ವಲ್ಪ ಆ್ಯಡ್ ಮಾಡಿದೆ. ನೀವು ಸ್ವಲ್ಪ ಆ್ಯಡ್ ಮಾಡಿ, ಉಪ್ಪನ್ನು ಆ್ಯಡ್ ಮಾಡಿದ್ರೆ ಇವಾಗ ರೆಡಿ, ಸಾಂಬಾರು ರೆಡಿ ಆಯಿತು. ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಬಿಟ್ರೆ ಆಗೋಯ್ತು ಅಷ್ಟೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.